ನಮಸ್ಕಾರ ಸ್ನೇಹಿತರ. ಮನೆ ಕಟ್ಟಿಸಿಕೊಳ್ಳಲು 8,70,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಜಮಾ ಆಗತ್ತೆ ನೇರವಾಗಿ. ಹೌದು, ಈ ಒಂದು ಯೋಜನೆಯ ಮುಖಾಂತರ ಸುಮ್ಮನೆ ಇಲ್ಲದವರಿಗೆ, BPL ರೇಷನ್ಸ್ ಕಾರ್ಡ್ ಇದ್ದವರಿಗೆ ಮಾತ್ರ, ಯಾರು ಕರ್ನಾಟಕದ ನಿವಾಸಿ ಆಗಿದ್ರಿ ಅವರಿಗೆ ಮಾತ್ರ. ಸೊ 8,70,000 ತನಕ ಈ ಒಂದು ದುಡ್ಡು ಜಮಾ ಆಗಲಿದೆ. ಅಷ್ಟರೊಳಗೆ ನೀವು ಒಂದು ರೇಂಜ್ನಲ್ಲಿ ಮನೆ ಕಟ್ಕೊಳ್ಬಹುದು. ಇನ್ನೂ ಹೆಚ್ಚು ಕಡಿಮೆ ದುಡ್ಡನ್ನ ಹಾಕಿ ಒಂದು ವಿಶಾಲವಾದಂತಹ ಒಂದು ಮನೆಯನ್ನ ಕಟ್ಕೊಂಡು ನೀವು ವಾಸ ಆಗಬಹುದು. ಸೊ ಇದಕ್ಕೋಸ್ಕರ ಸರ್ಕಾರ ಮುಂದಾಗಿದೆ. ಹಾಗಾದ್ರೆ ನೀವು ಒಂದು ಹೆಜ್ಜೆ ಮುಂದಿಡಬೇಕು, ಅಂದ್ರೆ ಅಪ್ಲೈ ಮಾಡ್ಬೇಕಷ್ಟೇ. ಹಾಗಾದ್ರೆ ಬನ್ನಿ, ಇದಕ್ಕೆ ಅರ್ಹತೆ ಏನಿರಬೇಕು, ಇದರ ಸಂಪೂರ್ಣವಾದ ಡೀಟೇಲ್ಸ್, ಅಪ್ಲೈ ಹೇಗೆ ಮಾಡಬೇಕು, ಡಾಕ್ಯುಮೆಂಟ್ಸ್ ಏನ್ ಬೇಕು, ಇದ್ರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ. ನಿಮಗೆ ಮನೆ ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡಿ, ಎಲ್ಲ ಇನ್ಫಾರ್ಮೇಶನ್ ಕೂಡ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಇದೇ ರೀತಿ ಅಪ್ಡೇಟ್ಸ್ ಗಳು ನಿಮಗೆ ಮುಂದೆ ಸಿಗ್ತಾ ಇರತ್ತೆ. ಈಗ ಸ್ನೇಹಿತರೆ, ಸೊ ನಾನೊಂದು ಸ್ಕ್ರೀನ್ ನಲ್ಲಿ ವಿಡಿಯೋ ಕೂಡ ಡಿಸ್ಪ್ಲೇ ಮಾಡಿ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಗೂಗಲ್ ಅಲ್ಲಿ ಏನ್ ಮಾಡಬೇಕು, ಸಿಂಪಲ್ ಆಗಿ vinodgowda.in ಅಂತ ಸರ್ಚ್ ಮಾಡಿದ್ರೆ ನಿಮ್ಮ ಅಧಿಕೃತ ವೆಬ್ಸೈಟ್ ಸಿಗತ್ತೆ. ಸೊ ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇಲ್ಗಡೆನೆ ಒಂದು ಮನೆ ಕಟ್ಟಿಸಿಕೊಳ್ಳಲಿಕ್ಕೆ ಈ ಒಂದು ವಿಡಿಯೋದ ಥಂಬ್ನೈಲ್ ನ ಹಾಗೆ ಒಂದು ಥಂಬ್ನೈಲ್ ಮುಖಾಂತರ ಒಂದು ವೆಬ್ಸೈಟ್ ಕೂಡ ಸಿಗತ್ತೆ ನಿಮಗೆ. ಅಥವಾ ಕೆಳಗಡೆ ಇದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಬಹುದು. ಈ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆಬ್ಸೈಟ್ ಓಪನ್ ಆಗತ್ತೆ. ಹಾಗಾದ್ರೆ ಈ ವೆಬ್ಸೈಟ್ ನಲ್ಲಿ ಏನೇನಿದೆ ಡೀಟೇಲ್ಸ್ ಗಳನ್ನ ನಾವು ಒಂದ್ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ನೀವು ಆಮೇಲೆ ಸರ್ಚ್ ಮಾಡಿ ನೋಡಿ. ಸೊ ನಾನ್ ನಿಮಗೆ ಏನೇನಿದೆ ಅನ್ನುವಂಥದ್ದನ್ನ ಮೊದಲು ಹೇಳ್ಕೊಡ್ತೀನಿ. ಸೊ ನೋಡೀಗ ಮೊದಲೇದಾಗಿ ನಮ್ಮ ಮನೆ ಯೋಜನೆಯ ಉದ್ದೇಶಗಳಂತ ಇದೆ. ಸೊ ಉದ್ದೇಶಗಳನ್ನ ನೀವು ಓದ್ಕೊಳ್ಬಹುದು. ಅದೇ ರೀತಿಯಾಗಿ ಅರ್ಹತಾ ಮಾನದಂಡಗಳು, ಇದನ್ನ ನಾವು ತಿಳ್ಕೊಳ್ಳೋಣ. ಅರ್ಜಿ ಸಲ್ಲಿಸಲಿಕ್ಕೆ ನಿಮ್ಮ ಅರ್ಹತೆಗಳು ಏನೇನಾಗಿರ್ಬೇಕು ಅಂದ್ರೆ, ನೀವು ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ನಿವಾಸಿ, ಶಾಶ್ವತ ನಿವಾಸಿ ಆಗಿರ್ಬೇಕು. ಅಂದ್ರೆ ನೀವು ಕಳೆದ 16 ವರ್ಷಗಳಿಂದ ಇಲ್ಲೇ ವಾಸವಾಗಿರ್ಬೇಕು. ಇನ್ನು ಮುಂದೆ ಆದ್ರೂ ಸಹಿತ ಇಲ್ಲೇ ವಾಸವಾಗುವಂತವರು ಇರಬೇಕು. ಅದೇ ರೀತಿಯಾಗಿ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಲಿಕ್ಕೆ BPL ರೇಷನ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಇದು ಅರ್ಹತೆ ಇದೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಅರ್ಜಿದಾರರು ಅಥವಾ ಯಾವುದೇ ಕುಟುಂಬದ ಸದಸ್ಯರು ರಾಜ್ಯದಲ್ಲಿ ಎಲ್ಲಿಯೂ ಶಾಶ್ವತ ಮನೆಯನ್ನ ಹೊಂದಿರಬಾರದು. ನಮ್ಮ ರಾಜ್ಯದಲ್ಲಿ ಅರ್ಜಿದಾರರು ಅಥವಾ ಆ BPL ರೇಷನ್ ಕಾರ್ಡ್ ನಲ್ಲಿ ಇರ್ತಕ್ಕಂತಹ ಯಾವುದೇ ಸದಸ್ಯನು ಕೂಡ, ಅಂದ್ರೆ ಒಂದು ಅಂದಾಜು 5 ಜನ ಇರ್ತಕ್ಕಂತಹ BPL ರೇಷನ್ ಕಾರ್ಡ್ ಇದೆ ಅಂತ ಅನ್ಕೊಳ್ಳಿ. ಆ ರೇಷನ್ಸ್ ಕಾರ್ಡ್ ಗಳಲ್ಲಿ ಯಾರ ಹೆಸರಲ್ಲೇನು ಕೂಡ ಸ್ವಂತ ಮನೆ ಇರಬಾರದು ನಮ್ಮ ರಾಜ್ಯದಲ್ಲಿ. ಹೊರ ರಾಜ್ಯದಲ್ಲಿ ಇದ್ರೆ ನಡೆಯುತ್ತೆ, ಈ ರಾಜ್ಯದಲ್ಲಿ ಇರಬಾರದು ಅಂತ ಮಾಹಿತಿ ಸಿಗ್ತಾ ಇದೆ. ಇನ್ನು ಕುಟುಂಬದ ಈಗಾಗಲೇ ಇತರೆ ಸರ್ಕಾರಿ ವಸತಿ, ಅಂದ್ರೆ ಈಗಾಗಲೇ ಯಾರು ಈ ಕುಟುಂಬದ 5 ಜನ ಇರ್ತಿರಲ್ಲ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ನೀವು 6 ಜನ ಇರಬಹುದು ಅಥವಾ 4 ಜನ ಇರಬಹುದು ರೇಷನ್ ಕಾರ್ಡ್ ನಲ್ಲಿ, ಅವರು ಈ ವಸತಿ ಯೋಜನೆಯ ಪ್ರಯೋಜನಗಳನ್ನ ಪಡ್ಕೊಂಡಿರಬಾರ್ದಂತೆ. ರಾಜ್ಯದಲ್ಲಿರ್ತಕ್ಕಂತಹ ಯಾವುದೇ ವಸತಿ ಯೋಜನೆಯ ಪ್ರಯೋಜನಗಳನ್ನ ನೀವು ಪಡ್ಕೊಳ್ಬಹುದು. ಆಗ ಮಾತ್ರ ಈ ಕಾರ್ಯಕ್ರಮಕ್ಕೆ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ. ಮತ್ತೊಂದು ಪ್ರಮುಖ ಮುಖ್ಯ ಅವಶ್ಯಕತೆ ಏನಿದೆ ಅಂದ್ರೆ, ಮಾಲೀಕತ್ವದ ಅರ್ಜಿದಾರರು ಏನಿದೆ ಅಲ್ಲ, ನೀವು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದು ಜಮೀನು ಏನಿರುತ್ತೆ ಅದು ನಿಮ್ಮ ಹೆಸರಿನಲ್ಲಿ ಇರಬೇಕು. ಯಾರು ಅಪ್ಲೈ ಮಾಡ್ತಿರ್ತೀರಿ ಅವ್ರ ಹೆಸರಲ್ಲಿ ಆ ಜಮೀನು ಇರ್ಬೇಕಂತ ಹೇಳಿದ್ದಾರೆ. ನಿಮ್ಮಲ್ಲಿ ಜಮೀನೇ ಇರಲಿಲ್ಲ ಅಥವಾ ಯಾರದೋ ಜಮೀನಲ್ಲಿ ನೀವು ಕಟ್ಟಿಸ್ಕೊಡಿ ಅಂತ ಹೇಳಿದ್ರೆ, ಅಥವಾ ಸರ್ಕಾರಿ ಜಮೀನಿನಲ್ಲಿನೇ ಕಟ್ಟಿಸಿಕೊಡಿ ಅಂದ್ರೆ ಆಗೋದಿಲ್ಲ. ನಿಮ್ಮ ಹೆಸರಲ್ಲಿ ಜಮೀನು ಇರಬೇಕು, ಆಗ ಮಾತ್ರ ನಿಮಗೆ ಕಟ್ಟಿಸಿಕೊಡ್ಲಿಕ್ಕೆ ಅಲ್ಲಿರ್ತಕ್ಕಂಥ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ. ಇನ್ನು ಸರ್ಕಾರವು ಮುಖ್ಯವಾಗಿ ಭೂಮಿ ಖರೀದಿಗೆ, ಬದಲಾವಣೆ, ನಿರ್ಮಾಣಕ್ಕೆ ಹಣಕಾಸಿನ ನೆರವು ನೀಡುತ್ತೆ. ಅಂದ್ರೆ ಈಗಾಗಲೇ ಬೇರೆ ಯೋಜನೆಗಳಲ್ಲಿ ಕೂಡ ನೀವು ಭೂಮಿಯನ್ನ ಖರೀದಿ ಮಾಡ್ಲಿಕ್ಕೆ ಹಣಕಾಸಿನ ನೆರವು ಕೂಡ ಕೊಡ್ತಿರುತ್ತೆ. ಸೊ ಅದೇ ರೀತಿಯಾಗಿ ಈ ಯೋಜನೆಯಲ್ಲಿ ಕೂಡ ಅದಕ್ಕೂ ಕೂಡ ಕೊಡುತ್ತೆ, ಮನೆ ಕಟ್ಟಿಸಿ ಕೊಡ್ಲಿಕ್ಕೂ ಕೂಡ ಕೊಡುವಂತದ್ದು. ಇನ್ನು ಯೋಜನೆಯ ಪ್ರಯೋಜನಗಳು ಕೂಡ ನೀವು ಒಂದಿಷ್ಟು ನೋಡ್ಕೊಳ್ಬಹುದು. ಇನ್ನು ಅಗತ್ಯವಾದ ದಾಖಲೆಗಳನ್ನ ನಾವು ನೋಡ್ಕೊಳ್ಳೋಣ. ಮುಖ್ಯವಾಗಿ ಯೋಜನೆಗೆ ಅಪ್ಲಿಕೇಶನ್ ಹಾಕಲು ಆಧಾರ್ ಕಾರ್ಡ್ ಬೇಕು. ಜೊತೆಗೆ ನಮ್ಮ ರಾಜ್ಯದಲ್ಲಿನೇ ವಾಸವಾಗಿದ್ದೀರಿ ಎನ್ನುವಂಥದ್ದನ್ನ ವಾಸಸ್ಥಳ ಪ್ರಮಾಣ ಪತ್ರ ಬೇಕು. ಜೊತೆಗೆ BPL ಕಾರ್ಡ್ ಇರಬೇಕಾಗತ್ತೆ, ಇದು ಕಡ್ಡಾಯವಾಗಿ. ಇನ್ನು ಭೂ ಮಾಲೀಕತ್ವದ ದಾಖಲಾತಿಗಳು, ಅಂದ್ರೆ ಇದೇ ಸಣ್ಣ ಭೂಮಿ ಇದೆ ಅಂತ ಅನ್ಕೊಳ್ಳಿ, ಆ ಒಂದು ಭೂಮಿಯಲ್ಲಿ ನೀವು ಕಟ್ಸ್ತಾ ಇರ್ತೀರಿ ಮನೆಯನ್ನ, ಅದರ ಡಾಕ್ಯುಮೆಂಟ್ಸ್ ಗಳು ಬೇಕಾಗತ್ತೆ. ಇನ್ನು ಅದು ನಿಮ್ಮ ಹೆಸರಲ್ಲೇನೆ ಇರಬೇಕು. ಪಾಸ್ಪೋರ್ಟ್ ಸೈಜ್ ಗಾತ್ರದ ಫೋಟೋಗಳು ಕೂಡ 1-2 ಬೇಕು. ಇನ್ನು ಬ್ಯಾಂಕ್ ಖಾತೆಯ ವಿವರ ಕೂಡ ಬೇಕು. ಒಂದು ಮೊಬೈಲ್ ಸಂಖ್ಯೆ ಕೂಡ ಬೇಕು. ಆಧಾರ್ ಕಾರ್ಡ್ ಆಗ್ಲೇ ಹೇಳಿದೀನಿ. ಸೊ ಆಧಾರ್ ಕಾರ್ಡ್ಗೆ ಮೊಬೈಲ್ ಸಂಖ್ಯೆ ಹಾಗೂ ಬ್ಯಾಂಕ್ ಪಾಸ್ಬುಕ್ ಲಿಂಕ್ ಆಗಿರಬೇಕು. ಇದೆಲ್ಲವೂ ಕೂಡ ಅಟ್ಯಾಚ್ ಇದ್ರೆ ನಿಮಗೆ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಅರ್ಹರಾಗಿರ್ತೀರಿ. ಹಾಗಾದ್ರೆ ಅರ್ಜಿ ಸಲ್ಲಿಸಲಿಕ್ಕೆ ನೀವು ಏನೇನ ಸ್ಟೆಪ್ ಅನ್ನ
ತಿಳ್ಕೊಳ್ಬಹುದು. ಈಗಾಗಲೇ ನೀವು vinodgowda.in ಅಂತ ಸರ್ಚ್ ಮಾಡಿ ಗೂಗಲ್ ಅಂತ ನಾನು ಹೇಳಿದ್ದೀನಿ. ಅದಾದ ಬಳಿಕ ವೆಬ್ಸೈಟ್ಗಳು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಸಿಗತ್ತೆ ಇದೇ ರೀತಿ ತಮಿಳ್ ಮುಖಾಂತರ. ಅಂದ್ರೆ ಬಹಳ ದಿನ ಲೇಟ್ ಮಾಡಿ ನೋಡಿದ್ರೆ ಕೆಳಗಡೆ ಸ್ಕ್ರೋಲ್ ಮಾಡಿ ನೋಡ್ಕೊಳ್ಬಹುದು. ಇನ್ನು ಈ ಯೋಜನೆಯಲ್ಲಿ ನೀವು ಅರ್ಜಿ ಸಲ್ಲಿಸಲಿಕ್ಕೆ ಹತ್ತಿರದ ಗ್ರಾಮ ಪಂಚಾಯಿತಿಗಳಿಗೂ ಕೂಡ ಹೋಗಬಹುದು, ಪುರಸಭೆ ಕಚೇರಿಗಳಿಗೆ ಅಂದ್ರೆ ಮುನ್ಸಿಪಾಲಿಟಿ ಅಂತ ನಾವು ಕರಿತೀವಿ. ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲಿಟಿ ಏರಿಯಾದಲ್ಲಿ ಇರ್ತಕ್ಕಂತಹ ಸ್ಥಳ ಆಗಿದ್ರೆ ಮುನ್ಸಿಪಾಲಿಟಿ ಏರಿಯಾಗ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅಂತ ತಿಳಿಸಲಾಗಿದೆ. ಇದಕ್ಕೆ ಹೆಚ್ಚಿನ ಮಾಹಿತಿ ಎಲ್ಲ ಡೀಟೇಲ್ಸ್ ಗಳನ್ನ ನಾನು ಆಗ್ಲೇ ಹೇಳಿರುವ ಹಾಗೆ vinodgowda.in ಅಂತ ಸರ್ಚ್ ಮಾಡಿ ಎಲ್ಲ ಡೀಟೇಲ್ಸ್ ಗಳು ಸಿಗುತ್ತೆ. ಹೇಗೆ ಅಪ್ಲೈ ಮಾಡಬೇಕು ಎಲ್ಲ ಪ್ರೊಸೆಸರ್ ಸ್ಟೆಪ್ ಬೈ ಸ್ಟೆಪ್ ಇದೆ, ಅಲ್ಲಿ ನಾನು ನೋಡಿಕೊಂಡು ಮಾಹಿತಿನ ಅರ್ಥ ಮಾಡ್ಕೊಳ್ಬಹುದು. ಈ ವಿಷಯ ಇನ್ಫಾರ್ಮೇಶನ್ ನಾನು ನಿಮ್ಗೆ ತಿಳಿಸ್ಲೇಬೇಕಾಗಿತ್ತು. ಬಹಳಷ್ಟು ಜನ ಮನೆ ಇಲ್ಲದವರು ಇದಿರಿ, ಮಳೆಗಾಲದಲ್ಲಿ ಮನೆಗಳು ಸೋರುತ್ತಾ ಇರ್ತದೆ, ಅಂತವರು ಕೂಡ ಇದಿರಿ. ಹಾಗಾಗಿ ಕಷ್ಟಕರ ಜೀವನವನ್ನ ಅನುಭವಿಸ್ತಾ ಇರ್ತೀರಿ. ಇದಕ್ಕೊಂದು ಪರಿಹಾರ ಸರ್ಕಾರದಿಂದ ಸಿಗ್ತಾ ಇದೆ, ಅದರ ಪ್ರಯೋಜನ ಪಡ್ಕೊಳ್ಳಿ. SC/ST ಫಲಾನುಭವಿಗಳಿಗೆ 8,70,000 ದುಡ್ಡು ಸಿಕ್ಕರೆ, ಇನ್ನು OBC ಅಭ್ಯರ್ಥಿಗಳಿಗೆ ಫಲಾನುಭವಿಗಳಿಗೆ 5 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಒಂದು ದುಡ್ಡು ಸಿಗ್ತಾ ಇರುವಂತದ್ದು. ಇದನ್ನ ಮರುಪಾವತಿ ಮಾಡ್ಬೇಕಂತೇನಿಲ್ಲ, ಇದು ನಿಮ್ಗೋಸ್ಕರನೇ ದುಡ್ಡು ಕೊಟ್ಬಿಡ್ತಾರೆ. ಸೊ ಇದಾಗಿತ್ತು ಇನ್ಫಾರ್ಮೇಶನ್. ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿ. ಈ ವಿಷಯವನ್ನ ಎಲ್ಲ ರಾಜ್ಯದ ಫಲಾನುಭವಿಗಳಿಗೆ ಯಾರು ಮನೆ ಕಟ್ಟಬೇಕಂತ ಅನ್ಕೊಂಡಿದ್ದಾರೆ ಅವ್ರಿಗೆ ಶೇರ್ ಮಾಡಿ.